ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್. ಸೊ ನಾನಿವತ್ತು ಮನೆಯಲ್ಲೇ ಎರಡೇ ನಿಮಿಷದಲ್ಲಿ ಹೇಗೆ ಫೌಂಡೇಶನ್ನ ರೆಡಿ ಮಾಡ್ಬೋದು, ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ಡೈರೆಕ್ಟಾಗಿ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ತುಂಬ ಜನಕ್ಕೆ ಯೂಸ್ ಆಗುವಂಥ ವಿಡಿಯೋ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಒಂದು ಪಾರ್ಟನ್ನು ಕೂಡ ಮಿಸ್ ಮಾಡಬೇಡಿ. ನೀವು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಇನ್ಫಾರ್ಮೇಷನ್ನ ಮಿಸ್ ಮಾಡ್ಕೊಬೋದು. ಹಾಗಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫೌಂಡೇಶನ್ನ ಮನೆಯಲ್ಲೇ ರೆಡಿ ಮಾಡಾಯಿತು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಜಸ್ಟ್ ರೋಸ್ ಪೌಡರ್ ಹಾಗೆ ನಾನು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಿರುವಂಥ ಫೌಂಡೇಶನ್ ಅಂತ ಹೇಳ್ಬೋದು. ನೀವು ಬೇಕಾದರೆ ಆಲ್ಟರ್ನೇಟಿವ್ ಆಗಿ ಫೌಂಡೇಶನ್ ಪ್ರಿಪೇರ್ ಮಾಡೋದಕ್ಕೆ ಸನ್ಸ್ಕ್ರೀನ್ ಲೋಷನ್ ಬದಲಾಗಿ ನೀವು ಡೈಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಮಾಯಿಶ್ಚರೈಸರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈಗ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ನೋಡೋಣ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅಂತ. ನಾನಿಲ್ಲಿ ಫೇಸಿಗೆ ಮೇಕಪ್ ಏನು ಅಪ್ಲೈ ಮಾಡಿಲ್ಲ, ಜಸ್ಟ್ ವೀಡಿಯೋಗೆ ಅಂತ ಹೇಳಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ಈಗ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ಈ ಥರದ ಒಂದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿದ್ದೀನಿ. ಇದನ್ನು ಈಗಾಗಲೇ ನಾನು ನೀರಲ್ಲೇ ಸ್ವಲ್ಪ ಹದ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಡ್ಯಾಬ್ ಮೋಷನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಎಸ್ ಫ್ರೆಂಡ್ಸ್, ನಾನೀಗ ಕಂಪ್ಲೀಟ್ ಫೇಸಿಗೆ ಈ ಕ್ರೀಮನ್ನು ಅಪ್ಲೈ ಮಾಡಿದ್ದೀನಿ. ಬಟ್ ನನಗೆ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಯೂಶಲಾಗಿ ನಾವು ಫೌಂಡೇಶನ್ ಅಪ್ಲೈ ಮಾಡಿದಾಗ ಫುಲ್ ಕವರೇಜ್ ಸಿಗುತ್ತೆ. ಅಟ್ಲೀಸ್ಟ್ 2 ಟೈಮ್ಸ್ ಅಪ್ಲೈ ಮಾಡಿದಾಗ ಫುಲ್ ಕವರೇಜ್ ಸಿಗುತ್ತೆ. ಬಟ್ ಇದನ್ನು ಅಪ್ಲೈ ಮಾಡಿದಾಗ ನೋಡಿ ನನಗೆ ಫುಲ್ ಕವರೇಜ್ ಸಿಕ್ಕಿಲ್ಲ. ಪಿಂಪಲ್ ಮಾರ್ಕೆಲ್ಲ ಹಾಗೆ ಕಾಣಿಸ್ತಾ ಇದೆ. ಅಷ್ಟೊಂದೇನು ವರ್ಕ್ ಆಗಲ್ಲ. 50% ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಫುಲ್ ಅಂತೂ ವರ್ಕ್ ಆಗಲ್ಲ. 100% ಇದಕ್ಕಿಂತ ನೀವು ಒಂದು ಫೌಂಡೇಶನ್ನ ಪರ್ಚೇಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಿಮ್ಗೇನಾದರೂ ತುಂಬ ಅರ್ಜೆನ್ಸಿ ಇದ್ದರೆ, ತುಂಬ ಎಮರ್ಜೆನ್ಸಿ ಇದ್ದರೆ, ನಿಮ್ಮ ಹತ್ರ ಫೌಂಡೇಶನ್ ಖಾಲಿ ಆಗಿದ್ರೆ ಅಂಥ ಟೈಮಲ್ಲಿ ಈ ಟ್ರಿಕ್ಸ್ ಅಥವಾ ಹ್ಯಾಕ್ಸನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಇವತ್ತಿನ ಈ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.